Hello children, today we see supplementary reading The Never Ending Story. See the new words. Il Kaile, Royal Physician Rajavaidya, Effect Parinama, Various Vividha, Hakim ನಾಟಿ ವೈದ್ಯ ಅಥವಾ ಯುನಾನಿ ಔಷಧಿಯನ್ನು ನೀಡುವಂಥ ವೈದ್ಯ, ಚೇರ್ಫುಲ್ ಉಲ್ಲಾಸಭರಿತ, ದರ್ಬಾರೀಸ್ ಆಸ್ಥಾನಿಕರು, ಸಿಚುವೇಶನ್ ಸಂದರ್ಭ, ನರೇಟ್ ವಿವರಿಸು, ಹ್ಯಾಬಿಟ್ ಹವ್ಯಾಸ, ಟೇಲ್ ಕಥೆ, ಕನ್ಫ್ರಂಟ್ ಎದುರಿಸು, ಇನ್ಹ್ಯಾಬಿಟ್ ವಾಸಿಸು, ಕೆಪೇಬಲ್ ಸಾಮರ್ಥ್ಯವುಳ್ಳ. ನೀವು ಅಕ್ಬರ್ ಮತ್ತು ಬೀರ್ಬಲ್ ಕಥೆಯನ್ನು ಭಾಳಷ್ಟು ಕತೆ ಕೇಳಿರ್ತೀರಿ. ಇವತ್ತಿಲ್ಲೊಂದು ನಿಮಗೆ ಅಕ್ಬರ್ ಮತ್ತು ಬೀರ್ಬಲ್ ಕಥೆಯನ್ನು ನಿಮಗೆ ಸಪ್ಲಿಮೆಂಟ್ರಿ ರೀಡಿಂಗಾಗಿ ಕೊಟ್ಟಿದ್ದಾರೆ. ಪಾಠದ ಹೆಸರು ದ ನೆವರ್ ಎಂಡಿಂಗ್ ಸ್ಟೋರಿ, ಎಂದು ಮುಗಿಯದ ಕತೆ. ಏನಿದೆ ಅನ್ನೋದನ್ನು ನೋಡೋಣ. ಸಿ ದ ಫಸ್ಟ್ ಪ್ಯಾರಾ. ಒನ್ಸ್ ಎಂಪರರ್ ಅಕ್ಬರ್ ಫೆಲ್ ಇಲ್, ದೋ ದ ಇಲ್ನೆಸ್ ವಾಸ್ ನಾಟ್ ವೆರಿ ಸೀರಿಯಸ್. It prevented the emperor from sleeping till the early hours of the morning. ಒಮ್ಮೆ ರಾಜ ಅಕ್ಬರ್ನಿಗೆ ಕಾಯಿಲೆ ಬಂತಂತೆ. ಆದರೆ ಆ ಕಾಯಿಲೆ ಏನು ಅಂತ ದೊಡ್ಡದಾಗಿರಲಿಲ್ಲ. ಏನಾಗ್ತಿತ್ತಪ್ಪ ಅಂತಂದರೆ ಅಕ್ಬರ್ನಿಗೆ ಮಲ್ಕೊಂಡ್ರೆ, ರಾತ್ರಿ ಮಲಗಿದ್ರೆ ಬೆಳಗಿನವರೆಗೂ ನಿದ್ರೆನೇ ಹತ್ತಾ ಇರಲಿಲ್ಲಂತೆ. ಅದೇ ಅವನಿಗೆ ಬಂದಂಥ ಕಾಯಿಲೆ ಆಗಿತ್ತು. ದ ರಾಯಲ್ ಫಿಸಿಷಿಯನ್ಸ್ ಟ್ರೈಡ್ ವೇರಿಯಸ್ ಮೆಡಿಸಿನ್ಸ್ ಬಟ್ ವಿದೌಟ್ ಎನಿ ಇಫೆಕ್ಟ್. ರಾಜವೈದ್ಯರು ಭಾಳಷ್ಟು ಔಷಧಿಯನ್ನು ರಾಜನ ಮೇಲೆ ಪ್ರಯೋಗ ಮಾಡಿದರು, ಆದರೂ ಕೂಡ ಅದು ಏನೂ ಪರಿಣಾಮವನ್ನು ಬೀರಿಲ್ಲ. ಆ ಕಾಯಿಲೆ ಅವನು ವಾಸಿ ಆಗಿಲ್ವಂತೆ. ಇನ್ ದ ಎಂಡ್ ಎ ಹಕೀಮ್ ಸಜೆಸ್ಟೆಡ್ ದ್ಯಾಟ್ ದ ಎಂಪರರ್ ಶುಡ್ ಹಿಯರ್ ಎ ಸ್ಟೋರಿ ಬಿಫೋರ್ ರಿಟೈರಿಂಗ್ ಟು ಬೆಡ್ ಎವ್ರಿ ನೈಟ್, ಸೊ ದ್ಯಾಟ್ his mind might remain cheerful and enable him to sleep peacefully. ಕೊನೆಯದಾಗಿ ಆ ನಾಟಿ ವೈದ್ಯರು ಒಂದು ಸಲಹೆಯನ್ನು ನೀಡಿದ್ರಂತೆ. ಯುನಾನಿ ಔಷಧಿಯನ್ನು ನೀಡುವಂಥ ವೈದ್ಯರು ರಾಜನಿಗೆ ಸಲಹೆಯನ್ನು ನೀಡಿದ್ರಂತೆ. ಅದೇನಪ್ಪ ಅಂತಂದರೆ, ಪ್ರತಿದಿನ ರಾಜ ಮಲಗುವಾಗ ಒಂದು ಕಥೆಯನ್ನು ಕೇಳೋದು. ಇದರಿಂದಾಗಿ ರಾಜನ ಮನಸ್ಸು ಏನಾಗ್ಬಿಡುತ್ತೆ, ಉಲ್ಲಾಸಭರಿತವಾಗುತ್ತೆ ಮತ್ತು ಶಾಂತವಾಗಿ ಅವನು ನಿದ್ರೆಗೆ ಹೋಗ್ಬೋದು ಅಂತ ಅವರು ಏನು ಮಾಡಿದರು, ವೈದ್ಯರು ಅವನಿಗೆ ಸಲಹೆಯನ್ನು ನೀಡಿದ್ರಂತೆ ಅಕ್ಬರ್ನಿಗೆ. ಆಗ ರಾಜ ಏನು ಹೇಳ್ತಾನೆ, ಇಟ್ ಸೀಮ್ಸ್ ಎ ಗುಡ್ ಸಜೆಷನ್ ಸೆಡ್ ದ ಎಂಪರರ್, ಬಟ್ ಹೌ ಶಲ್ ಐ ಗೆಟ್ ಎ ಮ್ಯಾನ್ ಹೂ ವಿಲ್ ಟೆಲ್ ಮಿ ಎ ಸ್ಟೋರಿ ಎವ್ರಿ ನೈಟ್. ರಾಜನಿಗಾದರೆ ಈಗ ಒಂದು ಪ್ರಶ್ನೆ ಹುಟ್ಕೊಂತು. ಏನು ಅಂತಂದರೆ, ಐಡಿಯಾ ಏನೋ ಒಳ್ಳೆಯದಿದೆ, ಒಳ್ಳೆಯ ಸಜೆಷನ್ನೇ ಕೊಟ್ಟಿದ್ದಾರೆ ವೈದ್ಯರು, ಆದರೆ ದಿನ ನನಗೆ ಕಥೆಯನ್ನು ಹೇಳೋರು ಯಾರು ಸಿಗ್ತಾರೆ ಅಂಥ ವ್ಯಕ್ತಿಗಳು ಅಂತ ಅವನು ವೈದ್ಯನನ್ನು ಕೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಯುನಾನಿ ವೈದ್ಯರು, ದಟ್ಸ್ ಈಸಿ ರಿಮಾರ್ಕ್ಡ್ ದ ಹಕೀಮ್. ಇದು ತುಂಬ ಸುಲಭವಾಗಿದೆ. ಯಾಕೆ ಅಂತಂದರೆ, ಯು ಹ್ಯಾವ್ ಇನ್ ಯುವರ್ Darbar a number of courtiers, Huzur. You could certainly ask each one of them to tell you a story every night. ಅವನೇನು ಸಲಹೆ ಕೊಡ್ತಾನೆ, ದರ್ಬಾರ್ ಅಂತಂದರೆ ಆಸ್ಥಾನ, ಕೋರ್ಟಿಯರ್ಸ್ ಅಂದರೆ ಆಸ್ಥಾನಿಕರು. ನಿಮ್ಮ ಆಸ್ಥಾನದಲ್ಲಿ ಭಾಳಷ್ಟು ಜನ ಆಸ್ಥಾನಿಕರಿದ್ದಾರೆ, ಮಂತ್ರಿಗಳಿದ್ದಾರೆ. ನೀವು ಅವರಿಗೆ ಆರ್ಡರ್ ಮಾಡಿದರೂ ಸಾಕು, ಪ್ರತಿದಿನ ನೀವು ಒಬ್ಬೊಬ್ಬರೇ ಕಥೆಯನ್ನು ಹೇಳಬೇಕು ಅಂತ ಹೇಳಿದರೆ ಅವ್ರು ಏನು ಮಾಡ್ತಾರೆ, ನಿಮಗೆ ಪ್ರತಿದಿನ ನಿಮ್ಮ ಆಸ್ಥಾನಿಕರು ನಿಮಗೆ ಕಥೆಯನ್ನು ಹೇಳ್ತಾರೆ ಅಂತ ಅವನು ಸಲಹೆಯನ್ನು ಕೊಡ್ತಾನೆ ರಾಜನಿಗೆ. ನೌ ಇಟ್ ಬಿಕಮ್ ಎ ರಿಯಲ್ ಪ್ರಾಬ್ಲಮ್ ಫಾರ್ ದ ದರ್ಬಾರೀಸ್ ಟು ಟೆಲ್ ಎ ಟೇಲ್ ಟು ದೇರ್ ಮಾಸ್ಟರ್ ಎವ್ರಿ ನೈಟ್. ಈಗ ನಿಜವಾಗ್ಲೂ ಕಷ್ಟ ಯಾರಿಗಾಯಿತು, ತೊಂದರೆ ಯಾರಿಗಾಯಿತು ಅಂತಂದರೆ ದರ್ಬಾರೀಸ್ ಆಸ್ಥಾನಿಕರಿಗಾಯಿತು. ಯಾಕೆ ಅಂತಂದರೆ, ಪ್ರತಿದಿನ ಹೊಸ ಹೊಸ ಕಥೆಯನ್ನು ರಾಜನಿಗೆ ಓದ್ಕೊಂಡು ಬಂದು ಹೇಳಬೇಕಲ್ಲ, ಅದರಿಂದ ಅವರಿಗೆ ಭಾಳಷ್ಟು ತೊಂದರೆ ಆಗಿಬಿಡ್ತು. ಈಗ ಇಲ್ಲಿ ನೋಡ್ರಿ, ಇಲ್ಲಿ TALE ಟೇಲ್ ಅಂತಂದರೆ ಇಲ್ಲಿ ಸ್ಟೋರಿ, ಕಥೆ ಅಂತ ಅರ್ಥ. TAIL ಟೇಲ್ ಅಂತಂದರೆ
ಬಾಲ ಅಂತ ಅರ್ಥ. ಇವುಗಳಿಗೆ ನಾವು ಏನಂತೀವಿ, ಸೇಮ್ ಪ್ರೊನೌನ್ಸಿಯೇಷನ್ ಬಟ್ ಹ್ಯಾವ್ ಡಿಫ್ರೆಂಟ್ ಮೀನಿಂಗ್. ಇಂಥ ವರ್ಡಿಗೆ ನಾವು ಏನಂತ ಕರಿತೀವಿ, ಹೋಮೋಫೋನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಫಾರ್ ದೋ ದೇ managed to tell a story as the emperor would not sleep, the minister had to add on another tale to the first and go on with it. ಹೀಗಾದರೆ ಕೂಡ ಅವರು ರಾಜನ ಆರ್ಡರನ್ನು ಅವರು ತಿರಸ್ಕರಿಸೋ ಹಾಗಿರಲಿಲ್ಲ, ಒಪ್ಪಿಕೊಂಡ್ರು. ಕಥೆಯನ್ನು ಓದಿ ರಾಜನಿಗೆ ಪ್ರತಿದಿನ ಕಥೆಯನ್ನು ಹೇಳಬೇಕಾಗಿತ್ತು. ಅವರು ರೆಡಿ ಆದರೂ ಕೂಡ. ಆದರೆ ಎಷ್ಟೇ ಕತೆ ಹೇಳಿದ್ರೂ ಕೂಡ ರಾಜನಿಗೆ ನಿದ್ರೆನೇ ಬರ್ತಿರಲಿಲ್ಲ. ಆಮೇಲೆ ಅವ್ರು ಏನು ಮಾಡಿದರು, ಆ ಕತೆ ಮುಗಿಯೋದಕ್ಕೂ ಇನ್ನೊಂದು ಕತೆ ಅದಕ್ಕೆ ಆ್ಯಡ್ ಮಾಡಿ ಕಥೆಯನ್ನು ಹೇಳಬೇಕಾಗಿತ್ತು. ರಾತ್ರಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದರೆ ಬೆಳಗ್ಗೆವರೆಗೂ ರಾಜನಿಗೆ ನಿದ್ರೆ ಬಂದಿಲ್ಲ ಅಂದರೆ ಒಂದಾದಮೇಲೆ ಒಂದು ಕಥೆಯನ್ನು ಅವರು ಹೇಳಲೇಬೇಕಾಗಿತ್ತು ರಾಜನಿಗೆ. ಆ್ಯಂಡ್ ದಿಸ್ ವೆಂಟ್ ಆನ್ ಟಿಲ್ ನಾಟ್ ದ ಲಿಸನರ್ ಬಟ್ ದ ಸ್ಟೋರಿ ಟೆಲ್ಲರ್ ಬಿಗ್ಯಾನ್ ಟು ಫೀಲ್ ಸ್ಲೀಪಿ. ಇದು ಹೇಗಾಯಿತು ಅಂತಂದರೆ, ಕತೆ ಕೇಳೋರಿಗೆ ನಿದ್ರೆ ಬಂದಿಲ್ಲಂತೆ, ಆದರೆ ಕತೆ ಹೇಳೋರಿಗೆ ಏನಾಯಿತು, ನಿದ್ರೆ ಬರೋದಕ್ಕೆ ಪ್ರಾರಂಭ ಆಯಿತು. ಅಂದರೆ ಕತೆ ಹೇಳೋರೇ ನಿದ್ರೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಕಾಯಿಲೆ ಇದ್ದಿದ್ದು ರಾಜನಿಗೆ, ನಿದ್ರೆ ಬರದೇ ಇರುವಂಥ ಕಾಯಿಲೆ ಇದ್ದಿದ್ದು ರಾಜನಿಗೆ. ಆದ್ದರಿಂದ ಅವನಿಗೆ ನಿದ್ರೆ ಬರ್ತಿರ್ಲಿಲ್ಲ. ಕತೆ ಹೇಳೋಂಥ ಆ ಮಂತ್ರಿಗಳಿಗೆ ನಿದ್ರೆ ಬರೋದಕ್ಕೆ ಪ್ರಾರಂಭ ಆಯಿತು. ಇನ್ ದ ಎಂಡ್, ನಾಟ್ ನೋಯಿಂಗ್ how to get out of this situation, the Darbaris consulted Birbal. He agreed to tell a story to the emperor to put him to sleep. In the end, ಕೊನೆಯದಾಗಿ ಅವರಿಗೆಲ್ಲ ಏನಾಯಿತು, ಪ್ರಾಬ್ಲಮ್ ಆಗಿಬಿಡ್ತು. ಕತೆ ಹೇಳೋದು ಹೇಗೆ, ನಮಗೆ ಕತೆ ಹೇಳೋರಿಗೆ ನಿದ್ರೆ ಬರುತ್ತೆ, ಆದರೆ ಕೇಳೋರಿಗೆ ನಿದ್ರೆ ಬರ್ತಾ ಇಲ್ಲ. ಆದ್ದರಿಂದ ಅವರೆಲ್ಲ ಏನು ಮಾಡಿದರು, ಬುದ್ಧಿವಂತನಾದ ಬೀರ್ಬಲ್ ಮಂತ್ರಿಯನ್ನು ಅವ್ರೇನು ಮಾಡಿದರು, ಕನ್ಸಲ್ಟ್ ಮಾಡಿದರು. ಅವನನ್ನು ಭೇಟಿಯಾದರು. ಈ ಒಂದು ಪ್ರಾಬ್ಲಮಿಂದ ನಮಗೆ ಉಪಾಯವನ್ನು ಹೇಳುವ ಅಂತ ಹೇಳಿ ಬೀರ್ಬಲ್ನನ್ನು ಭೇಟಿಯಾದರು ಅವರು. ಆಗ ಬೀರ್ಬಲ್ ಏನು ಮಾಡ್ತಾನೆ, ತಾನು ಇವತ್ತು ಕತೆ ಹೇಳ್ತೀನಿ ಅಂತ ಅವನು ಒಪ್ಕೊತಾನೆ. ಎಗ್ರೀಡ್ ಅಂದರೆ ಒಪ್ಪಿಕೊಳ್ಳು, ರಾಜನಿಗೆ ನಿದ್ರೆ ಬರೋವರೆಗೂ ಕಥೆಯನ್ನು ನಾನು ಹೇಳ್ತೀನಿ ಅಂತ ಬೀರ್ಬಲ್ ಒಪ್ಕೊಳ್ತಾನೆ. ನೆಕ್ಸ್ಟ್ ನೋಡ್ರಿ, 9th ಪ್ಯಾರ. ದ ಎಂಪರರ್ ವೆಲ್ಕಮ್ಡ್ ಬೀರ್ಬಲ್ ಆ್ಯಂಡ್ ದ ಲೇಟರ್ ನರೇಟೆಡ್ ಎ ಸ್ಟೋರಿ ಟು ಹಿಮ್, ಎಟ್ ದ ಎಂಡ್ ಆಫ್ ವಿಚ್ ದ ಎಂಪರರ್, ಆ್ಯಸ್ ವಾಸ್ ಹಿಸ್ ಹ್ಯಾಬಿಟ್, ಆಸ್ಕ್ಡ್ ವಾಟ್ ಹ್ಯಾಪನ್ಡ್ ದ್ಯಾನ್. ಈಗ ಅಂದಿನ ರಾತ್ರಿ ಬೀರ್ಬಲ್ ಏನು ಮಾಡ್ತಾನೆ, ಕತೆ ಹೇಳೋದಕ್ಕೆ ಅಂತ ರಾಜನ ಕೋಣೆಗೆ ಹೋದಾಗ ಎಂಪರರ್ ಏನು ಮಾಡ್ತಾನೆ, ರಾಜ ಅವನನ್ನು ಸ್ವಾಗತ ಮಾಡ್ಕೊಳ್ತಾನೆ. ಬೀರ್ಬಲ್ ಏನು ಮಾಡ್ತಾನೆ, ಕತೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ರಾಜನಿಗೆ. ಆದರೆ ಕತೆ ಮುಗಿದ ಮೇಲೆ ರಾಜನಿಗೊಂದು ಹವ್ಯಾಸ ಬೆಳೆದ್ಬಿಟ್ಟಿತ್ತು. ಏನಂತ, ವಾಟ್ ಹ್ಯಾಪನ್ ನೆಕ್ಸ್ಟ್, ಮುಂದೇನಾಯಿತು ಆಮೇಲೆ ಏನಾಯಿತು, ಹೀಗೆ ರಾಜ ಕೇಳ್ತಾನೆ ಹೋಗ್ತಾ ಇದ್ದ. ಬೀರ್ಬಲ್ ಟೋಲ್ಡ್ ಹಿಮ್ ಅನದರ್ ಟೇಲ್. ಬೀರ್ಬಲ್ನು ಕೂಡ ಒಂದು ಕತೆ ಆಯಿತು, ಇನ್ನೊಂದು ಕತೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ದ. ಬಟ್ ಆ್ಯಸ್ ಸೂನ್ ಆ್ಯಸ್ ಇಟ್ ವಾಸ್ ಓವರ್, ಹಿ ವಾಸ್ ಕನ್ಫ್ರಂಟೆಡ್. ಅವನು ಮತ್ತೆ ಎದುರಿಸ್ಬೇಕಾಯ್ತು, ಅದೇ ಪ್ರಶ್ನೆಯನ್ನು ಬೀರ್ಬಲ್ ಎದುರಿಸ್ಬೇಕಾಯ್ತು. ಆ ಪ್ರಶ್ನೆ ಏನು, ಸೇಮ್ ರಾಯಲ್ ಕ್ವಶನ್, ಅದೇ ರಾಜನ ಸೇಮ್ ಕ್ವಶನ್, ವಾಟ್ ನೆಕ್ಸ್ಟ್, ಮುಂದೇನು. ಅಂದರೆ ರಾಜನಿಗೆ ನಿದ್ರೆನೇ ಬಂದೇ ಇಲ್ಲ, ಎಷ್ಟೇ ಕತೆ ಹೇಳಿದರೂ ಕೂಡ ಮುಂದೇನು ಅಂತ ಕೇಳ್ತಾನೆ ಹೋಗ್ತಾ ಇದ್ದ. ಸೊ ಎ ಥರ್ಡ್ ಸ್ಟೋರಿ ಫಾಲೋಡ್ ಆ್ಯಂಡ್ ದಿಸ್ ಟೈಮ್ ಟೂ ಆ್ಯಸ್ ಇಟ್ ಕೇಮ್ ಟು ಆ್ಯನ್ ಎಂಡ್, ದ ಎಂಪರರ್ ಆಸ್ಕ್ಡ್ ವಾಟ್ ನೆಕ್ಸ್ಟ್. ಈಗ 3ನೇ ಕತೆ ಮುಗೀತು, 4ನೇ ಕತೆ ಮುಗಿಯೋದಕ್ಕೆ ಬಂದರೂ ಕೂಡ ರಾಜನಿಗೆ ನಿದ್ರೆ ಹತ್ತಿಲ್ಲ. ಅವನು ಏನು ಕೇಳ್ತಾ ಇದ್ದ, ವಾಟ್ ನೆಕ್ಸ್ಟ್ ಅಂತ ಕೇಳ್ತಾ ಇದ್ದ, ಮುಂದೇನು ಅಂತ ಕೇಳ್ತಾ ಇದ್ದ. In order to put an end to this, Birbal began his new tale thus. ಈಗ ಇವನು ಬೀರ್ಬಲ್ ಏನು ಮಾಡ್ತಾನೆ, ಒಂದು ಹೊಸ ಕಥೆಯನ್ನು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇವನಿಗೆ 4ನೇ ಕತೆ ಹೇಳಿದರೂ ಕೂಡ ರಾಜನಿಗೆ ನಿದ್ರೆ ಬರದೇ ಇದ್ದಾಗ ಅವನು ಒಂದು ಹೊಸ ಕಥೆಯನ್ನು ಸ್ಟಾರ್ಟ್ ಮಾಡ್ತಾನೆ.
ಅದೇನಪ್ಪ ಅಂತಂದರೆ, ಇನ್ ಎ ಸರ್ಟನ್ ಜಂಗಲ್ ದೆರ್ ವಾಸ್ ಎ ಹಟ್, ಎ ಬಿಲ್ ಸ್ಟೇಡ್ ಇನ್ ಇಟ್. ಒಂದು ಕಾಡಿನಲ್ಲಿ, ಆ ಕತೆ ಹೇಗೆ ಸ್ಟಾರ್ಟ್ ಆಯಿತು ಅಂದರೆ, ಒಂದು ಕಾಡಿನಲ್ಲಿ ಒಂದು ಗುಡಿಸಲಿತ್ತಂತೆ. ಹಟ್ ಅಂದರೆ ಗುಡಿಸಲು. ಅಲ್ಲೊಬ್ಬ ಬಿಲ್ ಅಂತಂದರೆ ಬೇಟೆಗಾರ. ಎ ಬಿಲ್ ಸ್ಟೇಡ್ ಇನ್ ಇಟ್, ಅದರಲ್ಲೊಬ್ಬ ಬೇಟೆಗಾರ ವಾಸವಾಗಿದ್ದಂತೆ. ಯಸ್ ಅಂತ ಹೇಳ್ತಾನೆ, ಆಯಿತು ಅಂತ ರಾಜ ಹೇಳ್ತಾನೆ. ದ ಜಂಗಲ್ ವಾಸ್ ಇನ್ಹ್ಯಾಬಿಟೆಡ್ ಬೈ ಡಿಫ್ರೆಂಟ್ ಕೈಂಡ್ಸ್ ಆಫ್ ಬರ್ಡ್ಸ್ ಆ್ಯಂಡ್ ಬೀಸ್ಟ್ಸ್ ಅಂದರೆ ಮೃಗಗಳು, ಕಾಡು ಪ್ರಾಣಿಗಳು, ಬೀಸ್ಟ್ಸ್. ಜಂಗಲ್ ಅಂತಂದರೆ ಫಾರೆಸ್ಟ್, ಅರಣ್ಯ ಅಂತ. ಆ ಅರಣ್ಯದಲ್ಲಿ ಇನ್ಹ್ಯಾಬಿಟೆಡ್ ಅಂದರೆ ವಾಸವಾಗು, ಬೇರೆ ಬೇರೆ ರೀತಿಯ ಪ್ರಾಣಿ ಪಕ್ಷಿಗಳಲ್ಲಿ ವಾಸವಾಗಿದ್ವಂತೆ. ಆ್ಯಂಡ್ ದೋ ದ ಬಿಲ್ ವಾಸ್ ಕೆಪೇಬಲ್ ಆಫ್ ಪ್ರೊಟೆಕ್ಟಿಂಗ್ ಹಿಮ್ಸೆಲ್ಫ್ from the animals, his great problem was the birds who went into his hut and came out carrying in their beaks grains of corn. ಬೇಟೆಗಾರ ಅವನಿಗೊಂದು ಪ್ರಾಬ್ಲಮ್ ಇತ್ತು ಅಲ್ಲಿ. ಅವನು ತನ್ನ ಗುಡಿಸಲಲ್ಲಿ ಅವನು ಕಾಡು ಪ್ರಾಣಿಗಳಿಂದ ಹೇಗೋ ರಕ್ಷಣೆ ಮಾಡ್ಕೊಂಡಿದ್ದಂತೆ. ಆದರೆ ಅಲ್ಲಿರುವಂಥ ಪಕ್ಷಿಗಳು ಏನು ಮಾಡ್ತಾಯಿದ್ವಂತೆ, ಅವನು ಕಾಳು ಕಡಿಗಳನ್ನು ತನ್ನ ಗುಡಿಸಲಿನಲ್ಲಿ ಸಂಗ್ರಹಿಸಿಟ್ಟಿರೋದನ್ನು ಇದು ಏನು ಮಾಡ್ತಾಯಿತ್ತು, ಪಕ್ಷಿಗಳು ಒಳಗಡೆ ಗುಡಿಸಲ ಒಳಗಡೆ ಹೋಗೋದು, ತನ್ನ ಬೀಕ್ಸ್ ಅಂದರೆ ಕೊಕ್ಕು, ಗ್ರೇನ್ ಅಂದರೆ ಧಾನ್ಯಗಳನ್ನು, ಕಾರ್ನ್ ಅಂದರೆ ಕಾಳು, ಆ ಧಾನ್ಯದ ಕಾಳನ್ನು ತನ್ನ ಕೊಕ್ಕಿನಲ್ಲಿ ತುಂಬಿಕೊಂಡು, ಅಂದರೆ ಅವನ್ನೆಲ್ಲ ತಿಂದು ಹಾಕಿಬಿಡ್ತಾ ಇತ್ತಂತೆ ಪಕ್ಷಿಗಳು ಅಂತ ರಾಜನಿಗೆ ಕಥೆಯನ್ನು ಹೇಳ್ತಾನೆ ಬೀರ್ಬಲ್. ಯಸ್ ಸರಿ ಅಂತ ಹೇಳ್ತಾನೆ. ಫಾರ್ ಎ ಲಾಂಗ್ ಟೈಮ್ ದ ಬಿಲ್ ಥಾಟ್ ಓವರ್ ದ ಪ್ರಾಬ್ಲಮ್ ಆಫ್ ಗೆಟಿಂಗ್ ರಿಡ್ ಆಫ್ ದ ಬರ್ಡ್ಸ್. ಇದರಿಂದ ಪರಿಹಾರವನ್ನು ಹುಡ್ಕೊಳ್ಳೋದಕ್ಕೆ ಅವನು ಒಂದು ಉಪಾಯವನ್ನು ಮಾಡ್ತಾನೆ ಬೇಟೆಗಾರ. ಇನ್ ದ ಎಂಡ್ he succeeded in finding a way out. ಮತ್ತು ಅದರಲ್ಲೂ ಕೂಡ ಅವನು ಯಶಸ್ವಿ ಕೂಡ ಆಗ್ತಾನೆ. ಏನು ಮಾಡ್ತಾನೆ ಅವನು? ದ ಬಿಲ್ ವೆಂಟ್ ಟು ದ ಮಾರ್ಕೆಟ್ ಆ್ಯಂಡ್ ಬಾಟ್ ಎ ಬಿಗ್ ಬಾಸ್ಕೆಟ್. ಅವನೇನು ಮಾಡ್ತಾನೆ, ಬೇಟೆಗಾರ ಮಾರ್ಕೆಟಿಗೆ ಹೋಗಿ ಒಂದು ದೊಡ್ಡ ಬಾಸ್ಕೆಟನ್ನು ತಗೊಂಡು ಬರ್ತಾನೆ, ಡಬ್ಬಿಯನ್ನು ತಗೊಂಡು ಬರ್ತಾನೆ. ಯಸ್ ವಾಟ್ ನೆಕ್ಸ್ಟ್ ಅಂತ ರಾಜ ಕೇಳ್ತಾನೆ, ಮತ್ತೆ ಮುಂದೇನಾಯಿತು ಅಂತ. ಹಿ ಕೆಫ್ಟ್ ಆಲ್ ದ ಗ್ರೇನ್ಸ್ ಆಫ್ ಕಾರ್ನ್ ಇನ್ ದ ಬಾಸ್ಕೆಟ್ ಆ್ಯಂಡ್ ಕ್ಲೋಸ್ಡ್ ಇಟ್ಸ್ ಲಿಡ್ ಟೈಟ್ಲಿ. ಲಿಡ್ ಅಂದರೆ ಮುಚ್ಚಳ. ಅವನೇನು ಮಾಡ್ತಾನೆ, ತನ್ನಲ್ಲಿರುವಂಥ ದವಸ ಧಾನ್ಯವನ್ನೆಲ್ಲ, ಕಾಳನ್ನೆಲ್ಲ ಆ ಬಾಸ್ಕೆಟಲ್ಲಿ, ಡಬ್ಬಿಯಲ್ಲಿ ಹಾಕಿ ಲಿಡ್ ಅಂದರೆ ಮುಚ್ಚಳವನ್ನು ಏನು ಮಾಡಿಬಿಡ್ತಾನೆ, ಟೈಟಾಗಿ ಮುಚ್ಚಿಬಿಡ್ತಾನೆ. ಯಸ್ ವಾಟ್ ನೆಕ್ಸ್ಟ್ ಮತ್ತೆ ಕೇಳ್ತಾನೆ ರಾಜ, ಮುಂದೇನಾಯಿತು ಅಂತ. ನಾವು ಮುಂದೇನಾಯಿತು ಅನ್ನೋದನ್ನು ನೆಕ್ಸ್ಟ್ ಅವಧಿಯಲ್ಲಿ ನೋಡೋಣ. ಥ್ಯಾಂಕ್ ಯು.